ಶ್ರೀನಿವಾಸ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮತ್ತು ಲೋಕಸಭೆ ಎಲೆಕ್ಷನಲ್ಲಿ ಲೀಡ್ ಆಗಲಿಲ್ಲ ಗೆಲ್ಲಿಲ್ಲ ಅಂತಂದ್ರೆ CM ಸ್ಥಾನದಿಂದ ಇಳಿಬೇಕಾಗುತ್ತೆ ಅನ್ನೋ ಸ್ಟೇಟ್ಮೆಂಟ್. ಅಲ್ಲ, ಅವರು ಇಳಿಯೋದು ಖಚಿತ ಅಷ್ಟೇ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ 28ಕ್ಕೆ 28 ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ನಾವು ಹೊರಟಿದ್ದೇವೆ. ನಾವು ಅಂದರೆ JDS BJP ಅಲೈನ್ಸು, ಅದರಲ್ಲಿ ಯಾವ ರೀತಿ ಗುಜರಾತ್ದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಕಳೆದ ಬಾರಿ ಔಟ್ ಆಗಿತ್ತು, ಆ ರೀತಿ BJPಯಲ್ಲೂ ಆಗ್ತದೆ. ಸಿದ್ದರಾಮಯ್ಯನವರು ಇಳಿಬೇಕಾಗತ್ತೆ. ಅವ್ರ ಪಾರ್ಟಿಯಲ್ಲಿ ಹೆಂಗೆ ನಿರ್ಣಯ ಇದ್ದರೆ ನಾವೇನು ಅವ್ರು ಇಳಿಬೇಕಾಗತ್ತೆ, ನಾವೇನು ಆಗ್ರಹ ಮಾಡೋದಲ್ಲ. ಅವರು ಅಕಸ್ಮಾತಾಗಿ ಅವ್ರ ಪಾರ್ಟಿಯೊಳಗೆ ಕಮ್ಮಿ ಬಂದರೆ ನಿರ್ಣಯ ಅವ್ರು ಮತ್ತೆ ಇಳಿಬೇಕಾಗತ್ತೆ ಅಷ್ಟೇ. ಸರ್ ಅವ್ರಿಗೆ ಈಗ ಆಲ್ರೆಡಿ ಅದು ಗೊತ್ತಾಗಿದೆ ಅನ್ಸುತ್ತೆ. ಅವ್ರ ಪಾರ್ಟಿ ಹೇಳಿಕೆ ಅದು, ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಿಕೆ ಬಯಸೋದಿಲ್ಲ. ಅವ್ರ ಪಾರ್ಟಿಯೊಳಗೆ ಅವ್ರ ಶಾಸಕರು ಹೇಳಿಕೆ ಕೊಟ್ಟಿದ್ಬೇಕು. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ರಿಯಾಕ್ಷನ್ ಕೊಡ್ಬೇಕು. ಅವ್ರ ಇಂಟರ್ನಲ್ ಬಡದಾಟ ಭಾಳ ಅದ. ರಿಸಲ್ಟ್ಗಿಂತ ಹೆಚ್ಚು ಇಂಟರ್ನಲ್ ಆಂತರಿಕ ಕಚ್ಚಾಟ ಏನದಲ್ಲ, ಆ ಆಂತರಿಕ ಕಚ್ಚಾಟದಿಂದ ಸಿದ್ದರಾಮಯ್ಯನವ್ರಿಗೆ ಸಮಸ್ಯೆ ಅದ ಹೊರತಾಗಿ ಬೇರೆ ಯಾರಿಂದನೂ ಇಲ್ಲ ಅವ್ರಿಗೆ. ಬಟ್ ಆದರೆ ನಾವು ಕೂಡ 20 ಸ್ಥಾನ ಗೆಲ್ತೇವೆ ಅನ್ನೋ ಒಂದು ಮನಸ್ಸಲ್ಲಿ ಈಗ ಹೇಳಬೇಕಲ್ರಿ. ಈಗ ಹೇಳಿಲ್ಲ ಅಂದ್ರೆ ಹೆಂಗೆ ನಡೀತೈತೆ ಹೇಳಿ. ಸರ್ ಈಗ ಶಮನ ಆಗುತ್ತಾ ಸರ್? ಶಮನ ಆಗೇ ಆಗ್ತದೆ ಅಂತ ನನಗೆ ಭರವಸೆ ಅದ. ಜೆಪಿನ್ ಕಾಲ್ ಸರ್ ಕಾಲ್ ಮಾಡಿದ್ದಾರೆ ಸರ್, ಮಾತಾಡಿದ್ದಾರೆ, ನಾನು ಮಾತಾಡಿದ್ದೀನಿ. ನನ್ನ ಜೊತೆಗೂ ಭಾಳ ಭಾರಿ ಅವರು ಭಾಳ ಸೀನಿಯರ್ ಇದ್ದಾರೆ, ಆದರೂ ನನ್ನ ಜೋಡಿ ಭಾರಿ ಫ್ರೆಂಡ್ಲಿ ಇದ್ದಾರೆ ಅವರು. ನಾನು ಮಾತಾಡಿದ್ದೀನಿ, ಅವ್ರಿಗೆ ನಾನು ವಿನಂತಿ ಮಾಡಿದ್ದೀನಿ. ಅನೇಕರು ಮಾತುಕತೆ ನಡೆಸ್ತಾ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ. ಸರ್ ಕೆಲವು ಇನ್ನೂ ಕ್ಷೇತ್ರಗಳಲ್ಲಿ ಗೊಂದಲ ಇದೆಯಾ ಸರ್? ಗೊಂದಲ ಅಂದರೆ ಟೈಮ್ ಅದ ಅಂತ ಗೊಂದಲ ಅದ ಅಷ್ಟೇ. ಟೈಮ್ ಇನ್ನೂ ಜಾಸ್ತಿ ಇದೆಲ್ಲ, ಅದ್ರ ಸಂಬಂಧ ಆರಾಮ್ ಡಿಸೈಡ್ ಮಾಡೋಣ ಅಂತ ಬೆಟರ್. ಬೇರೆ ಏನು ಗೊಂದಿಲ್ಲ. ಇನ್ನು ಉಳಿದಿದ್ದು ಯಾವಾಗ ಆಗ್ಬೋದು? ಇನ್ನೊಂದು 3-4 ದಿವಸದಾಗ ಆಗ್ತದೆ. ಅಲ್ಲ, ಈಗ ಅದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ. ಅದು ಲೋಕಸಭೆ ಚುನಾವಣೆಗೂ ಅದಕ್ಕೆ ಏನು ಸಂಬಂಧ ಇಲ್ಲ ನನ್ನ ಪ್ರಕಾರ. ಚುನಾವಣೆಗೆ ಸೀಟ್ ಕಡಿಮೆ ಬರ್ತಾರೆ, ಸಿದ್ದರಾಮಯ್ಯನವರು ನಿಲ್ಲಿಸ್ತಾರೆ ಹೈಕಮಾಂಡ್ ಅವರು. ಅಲ್ಲ, ಸಿದ್ದರಾಮಯ್ಯನವ್ರಿಗೆ ನೋಡ್ರಿ, ಲೋಕಸಭಾ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ. ಲೋಕಸಭೆಯಲ್ಲಿ ಜನ ನರೇಂದ್ರ ಮೋದಿ ಅವರ ನೇತೃತ್ವವನ್ನು ನೋಡಿ ಓಟ್ ಹಾಕ್ತಾರೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಅದು ಇಳಿಸ್ಬೇಕು ಇಳಿಸಬಾರ್ದು ಅನ್ನೋದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ. ಅದು ಎಷ್ಟು ಸೀಟ್ ಬರ್ಬೋದು ಸರ್ BJPಗೆ ಅಲೈನ್ಸ್ದಲ್ಲಿ 28ಕ್ಕೆ 28 ಸೀಟ್ ನಾವು ಗೆಲ್ತೀವಿ. ಸರ್ ಈಶ್ವರಪ್ಪ ಹೇಳ್ತಾರೆ, ಯಾವ ಬ್ರಹ್ಮ ಬಂದರೂ ಕೂಡ ನನ್ನ ಸ್ಪರ್ಧೆಯಿಂದ ಹಿಂಸರಿಯಲ್ಲ. ಅಲ್ಲ, ಅದು ಸಿಟ್ಟಿನಾಗ ಹೇಳ್ತಾರೆ, ಮುಂದೆಲ್ಲ ಸರಿ ಆಗ್ತದೆ ಅಂತ ನಾನು ನಂಬಿಕೆ ವ್ಯಕ್ತಪಡಿಸ್ತಾ ಇದ್ದೆ. ಸರ್ ಮಾತುಕತೆ ಆಗ್ತಿದೆಯಾ? 100% ಆಗ್ತದೆ. ಸಮಾಧಾನ ಆಗ್ತಾರೆ ಸರ್? ಸಾವಕಾಶವಾಗಿ ಆಗ್ತಾರೆ, ಸಮಾಧಾನ ಆಗ್ತಾರೆ. ಸರ್ ಶೆಟ್ಟರ್ದ ಕತೆ ಏನು? ಅಲ್ಲ, ಕತೆ ಅನ್ಲಿಕ್ಕೆ ಏನಾಗಿದ್ರಿ ಅವ್ರದ್ದು? ಒಳ್ಳೆ ನೀವೇ ಕತೆ ಮಾಡೋರು ನೀವು. ಅವ್ರಿಗೆ ನಾನು ನಿನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಮುಂಚೂಣಿ ಒಳಗಿದ್ದಾರೆ ಅವ್ರ. ಒಂದು ನಿಮಿಷ ತಡ್ರಿ, ಇದು ಅವ್ರ ಮುಂಚೂಣಿ ಒಳಗಿದ್ದ, ಅವ್ರ ಹೆಸರು ಮುಂಚೂಣಿ ಒಳಗದ. ಎಲ್ಲರದು ಅನೌನ್ಸ್ ಆಗಿ ಅವ್ರದ್ದು ಅಂದ ಉಳಿದಿದ್ರೆ ಕತೆ ಏನಂತ ಕೇಳ್ಬೇಕು ನೀವು. ಆ ರೀತಿ ಕತೆ ಆಗುವಂಥದ್ದು ಏನಾಗಿಲ್ಲ. ಶೆಟ್ಟರು ನಮ್ಮ ಅತ್ಯಂತ ಹಿರಿಯ ನಾಯಕರು. ಶೆಟ್ಟರು ಅನೇಕ ಸ್ಥಾನಮಾನಗಳನ್ನು, ಪ್ರಮುಖ ಸ್ಥಾನಮಾನಗಳನ್ನು ನಮ್ಮ ಪಾರ್ಟಿಯಲ್ಲಿ ಅವರು ಇದ್ದಾಗ, ಆನಂತರ ಈಗ ವಾಪಸ್ ಬಂದ ನಂತರವೂ ಸಹಿತ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ನಂಬಿಕೆ ನಾನು ಸಂಪೂರ್ಣವಾಗಿದೆ. ಕೊಡಬೇಕಂತ ನಮ್ಮ ಅಪೇಕ್ಷೆನೂ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.